ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್. ಫ್ರೆಂಡ್ಸ್, ರಾಯರಿದ್ದಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ನನ್ನ ಸ್ನೇಹಿತೆಯೊಬ್ಬರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಅವರ ಫ್ಯಾಮಿಲಿ ಜೊತೆ, ಅಂದರೆ ಅವರ ಅಕ್ಕ ತಂಗಿ, ಅಕ್ಕನ ಮಕ್ಕಳು, ಮತ್ತು ಒಬ್ಬರು ತಮ್ಮ, ಅವರು ಹೋಗಬೇಕು ಅಂತ ಅಂದ್ಕೊಂಡಾಗ ಅಲ್ಲೊಂದು ರಾಯರ ಮಹಿಮೆ ನಡೆದಿದೆ. ಅದೇನು ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಹೇಳ್ತೀನಿ. ಹಾಗೆ ಅವರ ತಮ್ಮ ಅಂತ ಹೇಳಿದ್ನಲ್ಲ, ಅವರೂ ಮತ್ತು ನನ್ನ ಸ್ನೇಹಿತೆಯೂ ಸುಮಾರು ವರ್ಷಗಳಿಂದ ಮಾತಾಡ್ತಿರ್ಲಿಲ್ಲ. ಇವರು ಅಕ್ಕ ತಂಗಿಯರೆಲ್ಲ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ಆ ತಮ್ಮನೇ ಇವ್ರಿಗೆ ಫೋನ್ ಮಾಡಿಬಿಟ್ಟು, ನಾನೂ ಬರ್ತೀನಿ ನಿನ್ನ ಜೊತೆ ಮಂತ್ರಾಲಯಕ್ಕೆ ಅಂತ ಹೇಳಿದ್ರಂತೆ. ಸುಮಾರು ವರ್ಷಗಳ ಕಾಲ ಮಾತಾಡ್ದೇ ಸಡನ್ನಾಗಿ ಫೋನ್ ಮಾಡಿಬಿಟ್ಟು, ನೀನು ಮತ್ತು ಅಕ್ಕ ಎಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಲ್ಲ, ನಾನು ಬರ್ತೀನಿ ಅಂತ ಹೇಳಿದಾಗ ಇವ್ರಿಗೆ ತುಂಬ ಸಂತೋಷ ಆಯ್ತಂತೆ. ಸರಿ ಎಂದ್ಬಿಟ್ಟು ಅವ್ರಿಗೂ ಸೇರಿಸಿ ಟ್ರೈನ್ ಬುಕ್ ಮಾಡಿದ್ರಂತೆ. ಆಮೇಲೆ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಇವರು ಹೋಯ್ತಾ ಇರಬೇಕಾದ್ರೇ ಮನಸ್ಸಲ್ಲಿ ಅಂದ್ಕೊಂಡ್ರಂತೆ, ನನ್ನ ಸ್ನೇಹಿತೆ, ನಾನು ರಾಯರನ್ನು ನಿಮ್ಮನ್ನು ನಾನು ತುಂಬ ಹತ್ರದಿಂದ ನೋಡಬೇಕು, ನಾನು VIP ದರ್ಶನದಲ್ಲಿ ನಾನು ನಿಮ್ಮನ್ನು ನೋಡಬೇಕು, ಆದರೆ VIP ಟೋಕನ್ನ ನಾನು ತಗೋಬಾರ್ದು, ಹಾಗೆ ನಾನು ಫ್ರೀಯಾಗಿ ನಿಮ್ಮ ದರ್ಶನನ ನಾನು ತುಂಬ ಹತ್ರದಿಂದ ಮಾಡಬೇಕು ಅಂತ ಹೇಳಿದ್ರಂತೆ. ನಮ್ಮ ಮನೆ ಹತ್ರ ತುಂಬ ಡಿಸ್ಟರ್ಬ್ ಐತೆ ನೋಡಿ. ಅಲ್ಲಿ ಎಮ್ಮೆ ಬಡ್ಕೊತೈತೆ, ಹಸು ಬಡ್ಕೊಳ್ಳುತ್ತೆ, ಕೋಳಿ ಬಡ್ಕೊಳ್ಳುತ್ತೆ. ನಾನು ಯಾವುದೇ ಥರದ ವಾಯ್ಸು ಕೊಡೋಕ್ಕಾಗಲ್ಲ. ಒಂಥರ ಡಿಸ್ಟರ್ಬ್ ಜಾಸ್ತಿ ಐತೆ. ಏನು ಮಾಡೋಕ್ಕಾಗಲ್ಲ. ಅಕ್ಕಪಕ್ಕದವ್ರನ್ನೆಲ್ಲ ನೀವು ಹಸು, ದನ, ಕರು, ಎಮ್ಮೆ ಎಲ್ಲ ಸೈಲೆಂಟ್ ಮಾಡಿ ಅಂತ ಅನ್ನೋಕ್ಕಾಗಲ್ಲ. ಓಕೆ, ಸರಿ ಅಂದ್ಬಿಟ್ಟು ಇವರು ಟ್ರೈನಲ್ಲಿ ಆ ಥರ ಅಂದ್ಕೊಂಡು ಟ್ರೈನಲ್ಲಿ ಅದನ್ನ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಹೋದ್ರಂತೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಇವರು ಅವ್ರ ತಮ್ಮ ಅವ್ರಿಗೆ ಯಾರೋ ಒಬ್ಬರು ಪರಿಚಯ ಇದ್ರಂತೆ. ಅವ್ರ ತಮ್ಮನ ಫ್ರೆಂಡ್ಸ್ಗೆ ಒಳಗಡೆ ಇವರು ಸುಬುಧೇಂದ್ರ ತೀರ್ಥರ ಹತ್ರ ಇರ್ತಾರಲ್ಲ, ಬೇರೆ ಗುರುಗಳು, ಅವ್ರ ಪರಿಚಯ ಇದ್ರಂತೆ. ಸರಿ ಎಂದ್ಬಿಟ್ಟು ಇವರು ಬೆಳಗ್ಗೆಗೋ ಎಲ್ಲ ಸ್ನಾನ ಮಾಡಿಕೊಂಡು ತುಂಗಭದ್ರಾ ನದಿಗೆ ಹೋಗಿ ಪೂಜೆ ಮಾಡಿ ಎಲ್ಲ ಮಾಡಿ ಮಂಚಾಲಮ್ಮನ ಹತ್ರ ಪೂಜೆ ಮಾಡಿಸಿ ಹೋಗ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ಒಳಗಡೆಗೆ ಹೋಗಿ ಪ್ರದಕ್ಷಿಣೆ ಬಂದ್ರಂತೆ. ಪ್ರದಕ್ಷಿಣೆ ಬಂದ ತಕ್ಷಣ ಏನು ಮಾಡಿದ್ರಂತೆ, ಈ ಕಡೆ VIP ದರ್ಶನ ಆಯ್ತಲ್ಲ, ರಾಯರಿಗೆ ತುಂಬ ಹತ್ರದಿಂದ ಹೋಗುವಂಥದ್ದು. ಅಲ್ಲಿ 3 ರೌಂಡ್ ಪ್ರದಕ್ಷಿಣೆ ಬಂದು 3ನೇ ರೌಂಡ್ಗೆ ಅದೇ ಗೇಟ್ ಐತೆ ಅಲ್ವಾ, ಅಲ್ಲಿ ಮಂತ್ರಾಲಯಕ್ಕೆ ಹೋಗಿರೋರು ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಆ ಗೇಟ್ ಹತ್ರ ಹೋಗ್ಬಿಟ್ಟು ನ್ಯಾರಕ್ಕೆ ಹೋದ್ರಂತೆ. ಅಲ್ಲಿಗೆ ಹೋದ ತಕ್ಷಣ ಗೇಟ್ ತೆಗೆದ್ಬಿಟ್ಟು, ಯಪ್ಪ ಬನ್ನಿ ಹೋಗಿ ಒಳಗಡೆ ಅಂತ ಹೇಳಿದ್ರಂತೆ. ಸರಿ ಆಯಿತು. ಇವ್ರಿಗೆ ಒಂಥರ ಆಶ್ಚರ್ಯ ಆಗೋಯ್ತಂತೆ. ಯಾಕೋ ನಿನಗಿಲ್ಲಿ ಯಾರೋ ಫ್ರೆಂಡ್ಸ್ ಅವರೇ ಅಂತ ಹೇಳ್ದಲ್ಲ, ಅವ್ರ ರೆಕಮೆಂಡ್ ಮೇಲೆ ಏನಾದರೂ ಒಳಗಡೆ ಬಿಡ್ತಾ ಇದ್ದಾರಾ ಅಂತ. ಇಲ್ಲ, ನಾನು ಅವ್ರ ಕಾಂಟ್ಯಾಕ್ಟೇ ತಗೊಂಡಿಲ್ಲ ನಾನು ಅಂತ ಅವ್ರು ಹೇಳಿದ್ರಂತೆ. ಸರಿ ಆಯಿತು. ತುಂಬ ಖುಷಿ ಪಟ್ಕೊಂಡು, ಅಪ್ಪ ರಾಯರೇ, ನಾನು ಟ್ರೈನಲ್ಲಿ ಬರಬೇಕಾದ್ರೆ ಮನಸ್ಸಲ್ಲಿ ಅಂದ್ಕೊಂಡೆ ನಿಮ್ಮನ್ನ ತುಂಬ ಹತ್ರದಿಂದ ನಾನು ನೋಡಬೇಕು ಅಂತ. ಹಾಗೆ ನೀವು ನನ್ನ ತುಂಬ ಹತ್ರದಿಂದ ನನಗೆ ದರ್ಶನ ಕೊಡ್ತಾ ಇದ್ದೀರಾ. ನನ್ನ ಜೊತೇಲಿ ನನ್ನ ಫ್ಯಾಮಿಲಿಗೆ ಎಲ್ಲರಿಗೂ ದರ್ಶನ ಕೊಡ್ತಾ ಇದ್ದೀರಾ. ಥ್ಯಾಂಕ್ಸ್ ರಾಯರೇ ಅಂತ ಹೇಳ್ಬಿಟ್ಟು ಹೋಗಿ ರಾಯರ ದರ್ಶನ ಮಾಡಿಕೊಂಡು ಬಂದ್ರಂತೆ. ಅದು ತುಂಬ ಖುಷಿ ಆಯ್ತಂತೆ. ಅವತ್ತಿನ ದಿನ ಅವರು ಅದನ್ನು ನನ್ನ ಜೊತೆ ಹಂಚ್ಕೊಂಡ್ರು. ಹಾಗೆ ಈ ವಿಡಿಯೋ ಮುಖಾಂತರ ನಾನು ನಿಮಗೂ ಹೇಳೋದೇನಪ್ಪ ಅಂತ ಅಂದರೆ, ರಾಯರಿದ್ದಾರೆ. ಯಾವುದಾರ ಒಂದು 2-3 ಕೆಲಸ ತುಂಬ ನಿಧಾನ ಆಗ್ಬೋದು, ಹಂಗಂದ್ಬಿಟ್ಟು ರಾಯರಿಲ್ಲ ಅಂತ ಅನ್ಕೋಬೇಡಿ. ಯಾಕೆಂದರೆ ಇದರಲ್ಲಿ ಕರ್ಮ ಫಲಗಳು ಅನ್ನೋದು ಜಾಸ್ತಿ ಇರುತ್ತೆ. ಕರ್ಮ ಫಲ ಕಳಿಬೇಕು. ಫಸ್ಟು ಕರ್ಮ ಕಳೆದ್ರೆ ಬೇಗ ರಾಯರು ನಿಮಗೆ ಒಲಿಯೋದು. ಹಾಗೆ ಏನಪ್ಪ ಅಂದರೆ, ರಾಯರಿದ್ದಾರೆ. ಯಾವುದೇ ಒಂದು ಕಷ್ಟದಲ್ಲಾದರೂ ಅಷ್ಟೇ, ಯಾವುದೇ ಒಂದು ಕೆಟ್ಟ ಸಂದರ್ಭದಲ್ಲಾದರೂ ಅಷ್ಟೇ, ರಾಯರೊಬ್ಬರನ್ನ ನೀವು ಪೂಜಿಸಿದ್ರೆ 5 ದೇವತೆಗಳನ್ನ ಪೂಜಿಸಿದಷ್ಟು ಪುಣ್ಯ ಬರುತ್ತೆ. ಯಾರ್ಯಾರಪ್ಪ ಅಂದರೆ ಕೃಷ್ಣ, ರಾಮ, ನರಸಿಂಹಸ್ವಾಮಿ, ಆಂಜನೇಯ ಸ್ವಾಮಿ, ಹೀಗೆ ರಾಯರು, ಅವರ ಜೊತೆಗೆ ರಾಯರು
ಇಷ್ಟು ಜನನ ಪೂಜೆ ಮಾಡಿದಾಗ ಆಗುತ್ತೆ. ಹಾಗೆ ನರಸಿಂಹಸ್ವಾಮಿ ಜೊತೆ ಲಕ್ಷ್ಮೀ ದೇವಿನೂ ಇರ್ತಾರೆ. ಅದರಿಂದ ಮನೇಲಿ ಹಣ ಸಂಪತ್ತು ಸಮೃದ್ಧಿ ಎಲ್ಲ ಸಿಗುತ್ತೆ. ಯಾವುದೇ ಒಂದು ಕಷ್ಟನ ಅದು ಇವತ್ತಿನ ಕಾಲದಲ್ಲಿ ನಮಗೇನೇ ಒಂದು ತೊಂದರೆ ಬಂದ್ರೂ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋಕೆ ಹೋಗಬಾರ್ದು. ಯಾಕಪ್ಪ ಅಂದರೆ ಅವರು ನಮ್ಮ ಹತ್ರ ಸುಮ್ಮನೆ ಸೈಲೆಂಟಾಗಿ ಕೇಳ್ಕೊತಾರೆ, ಹಿಂದೆಗಡೆ ಇನ್ನೊಬ್ರ ಜೊತೆ ಆಡ್ಕೊಳ್ತಾರೆ, ಆಡಿಕೊಂಡು ನಗ್ತಾರೆ. ಅದಕ್ಕೋಸ್ಕರ ಏನೇ ಒಂದು ಕಷ್ಟ ಬಂದ್ರೂ ರಾಯರ ಮುಂದೆಗಡೆ ಕೂತ್ಕೊಂಡು ಹೇಳ್ಕೊಂಡ್ರೆ ಅದು ಯಾವುದೋ ಒಂದು ರೂಪದಲ್ಲಿ ಪರಿಹಾರ ಆಗುತ್ತೆ. ಹಾಗೆ ನನಗೆ ಇನ್ನೊಬ್ಬ ಸ್ನೇಹಿತೆ ಇದ್ದಾರೆ, ಸುಧಾ ಅಂತ ಹೇಳಿಬಿಟ್ಟು. ಅವ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಅವ್ರ ಜೀವನದಲ್ಲಿ ಯಾವ ಥರ ಪವಾಡ ಆಗ್ತಾಯಿದೆ ಅಂದರೆ ನನಗೆ ನಿಜವಾಗ್ಲೂ ನೀವೇನಾದರೂ ತಿಳ್ಕೊಳ್ಳಿ ಫ್ರೆಂಡ್ಸ್, ನಂಗೆ ನಿಜವಾಗ್ಲೂ ಒಂದೊಂದು ಸತಿ ಜಲಸ್ ಆಗುತ್ತೆ. ಯಾಕಪ್ಪ ಅಂತಂದರೆ ನಾನು ಅಂದರೆ ಈ ಸ್ವಾರ್ಥಿ ಅಂತ ಅನ್ಕೋಬೇಡಿ, ಒಂದೊಂದು ಟೈಮ್ ಎಲ್ಲರ ಮನಸ್ಸಿಗೂ ಬಂದೇ ಬರುತ್ತೆ. ಏನಪ್ಪ ಅಂತಂದರೆ ನಾನು ಅವ್ರಿಗೆ ರಾಯರ ಬಗ್ಗೆ ತಿಳುವಳಿಕೆ ಹೇಳಿದ್ದು, ಮತ್ತು ಅವರು ರಾಯರ ನಾಮಸ್ತೋತ್ರನ ಬರಿತಾ ಇದ್ದಾರೆ. ನಾನು ಅವ್ರಿಗೆ ರಾಯರ ಬಗ್ಗೆ ತಿಳುವಳಿಕೆ ಹೇಳಿದ ಮೇಲೆ ಅವರು ರಾಯರನ್ನು ನಂಬ್ತಾರೆ. ಹಾಗೆ ರಾಯರ ನಾಮನ ಅವರು ಬರಿತಾ ಇದ್ದಾರೆ. ಅವ್ರಿಗೆ ಇವಾಗ ಎಷ್ಟು ಒಳ್ಳೆಯದಾಗೈತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮೂಲಕ ರಾಯರಿದ್ದಾರೆ ಅಂತೇಳಿ ನೀವು ಕಮೆಂಟ್ ಮೂಲಕ ಬರೀರಿ. ಹಾಗೆ ರಾಯರಿದ್ದಾರೆ ಎಂದು ಯಾರು ಕಮೆಂಟ್ ಮೂಲಕ ಬರಿತೀರೋ ಅವರಿಗೆ ರಾಯರ ಆಶೀರ್ವಾದ ತುಂಬ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.